ವೆಲ್ಕಮ್ ಟು ದ ಫ್ಲೈಯಿಂಗ್ ಬೋಟ್. ಮೇಲುಕೋಟೆಯ ಇತಿಹಾಸಕ್ಕೆ ನಿಮಗೆಲ್ಲರಿಗೂ ಸ್ವಾಗತ. ವಿಷ್ಣುವಿನ ಆರಾಧನೆಯ ಈ ಐತಿಹಾಸಿಕ ಸ್ಥಳದಲ್ಲಿ ಅನೇಕ ಅಪರೂಪದ ವಿಭಿನ್ನ ಶೈಲಿಯ ಕೊಳಗಳನ್ನು ಕಾಣಬಹುದು. ಇಲ್ಲಿ ಹೊಯ್ಸಳರ ಕೊಡುಗೆಯನ್ನು ನಾವು ಅತಿಯಾಗಿ ಕಾಣ್ತೇವೆ. ಮೇಲುಕೋಟೆಯಲ್ಲಿ ಅತಿ ಹೆಚ್ಚು ಕೊಳಗಳನ್ನು ಕಾಣಬಹುದು. ಮುಖ್ಯವಾಗಿ ಪವಿತ್ರ ಕಲ್ಯಾಣಿ, ನಕ್ಷತ್ರಾಕಾರದ ಕಲ್ಯಾಣಿ ಹಾಗೂ ಅಕ್ಕ ತಂಗಿ ಕೊಳಗಳು. ಬನ್ನಿ, ನಾವು ಇಂದು ಅಕ್ಕ ತಂಗಿ ಕೊಳಗಳ ಹಿನ್ನೆಲೆಯ ಬಗ್ಗೆ, ಅದರ ಇತಿಹಾಸದ ಬಗ್ಗೆ ತಿಳಿದುಕೊಳ್ಳೋಣ. ಸುಮಾರು 1000 ವರ್ಷಗಳ ಹಿಂದೆ ಚೋಳರ ದೊರೆ, ಚೋಳರ ಅರಸ, ಚೋಳರ ರಾಜನಾದಂತಹ ಚಲುವರಸ ಆಳ್ವಿಕೆ ಮಾಡುತ್ತಿದ್ದಂತಹ ಕಾಲವದು. ಆ ಚಲುವರಸನಿಗೆ 2 ಪತ್ನಿಯರಿರ್ತಾರೆ. ಆ 2 ಪತ್ನಿಯರು ಕಟ್ಟಿಸಿದಂತಹ ಕೊಳಗಳೇ ಅಕ್ಕ ತಂಗಿ ಕೊಳಗಳು ಎಂಬ ಸ್ಥಳೀಯ ಮಾಹಿತಿಯನ್ನು ನಾವಿಲ್ಲಿ ಕಾಣಬಹುದು. ಜನರ ಕಲ್ಯಾಣಕ್ಕಾಗಿ ಹಾಗೂ ಲೋಕ ಕಲ್ಯಾಣಕ್ಕಾಗಿ ಚಲುವರಸ ದೊರೆ ತನ್ನ 2 ಪತ್ನಿಯರಿಗೆ ಕೊಳಗಳನ್ನ ಕಟ್ಟಿಸಿ ಎಂದು ಹೇಳಿದಾಗ, ತಂಗಿಯಾದವಳು ಶುದ್ಧ ಮನಸ್ಸಿನಿಂದ ಮೇಲುಕೋಟೆ ಚಲುವನಾರಾಯಣ ಸ್ವಾಮಿಗೆ ಪೂಜೆಯನ್ನ ಸಲ್ಲಿಸಿ ಕೊಳ ನಿರ್ಮಾಣ ಮಾಡಲು ಆರಂಭಿಸುತ್ತಾಳೆ. ಆದರೆ ಈ ಕಡೆ ಅಕ್ಕ ಕೊಳ ನಿರ್ಮಾಣಕ್ಕಿಂತ ಮುಂಚೆ ಚಲುವನಾರಾಯಣ ಸ್ವಾಮಿಗೆ ಪೂಜೆ ಸಲ್ಲಿಸದೆ ಒಲ್ಲದ ಮನಸ್ಸಿನಿಂದ ಕೊಳವನ್ನ ನಿರ್ಮಾಣ ಮಾಡಲು ಪ್ರಾರಂಭಿಸುತ್ತಾಳೆ. ಒಂದೇ ರಕ್ತವನ್ನ ಹಂಚಿಕೊಂಡು ಹುಟ್ಟಿದಂತಹ 2 ಅಕ್ಕ ತಂಗಿಯರು ಒಬ್ಬನೇ ರಾಜನನ್ನು ಮದುವೆಯಾದರೂ ಕೂಡ 2 ಮನಸ್ಸುಗಳು, 2 ಗುಣಗಳು ಬೇರೆ ಬೇರೆನೇ ಆಗಿರ್ತವೆ ಅನ್ನೋದಕ್ಕೆ ಇದೊಂದು ನಿದರ್ಶನ. ಅಕ್ಕ ತಂಗಿಯರಿಬ್ಬರು ಅಕ್ಕಪಕ್ಕವೇ ಕೊಳಗಳನ್ನ ನಿರ್ಮಾಣ ಮಾಡಿಸ್ತಾರೆ. ಹಾಗಾಗಿ ಇವುಗಳನ್ನ ಅವಳಿ ಕೊಳಗಳು ಅಂತ ಕೂಡ ಕರೀತಾರೆ. ತಂಗಿಯ ಶುಭ್ರ ಮನಸ್ಸಿನಂತೆಯೇ ತಂಗಿಯ ಕೊಳದಲ್ಲಿ ನಿರ್ಮಲ, ಶುಭ್ರ, ಸ್ಫಟಿಕದಂತಹ ನೀರು ಹರಿದು ಬರುತ್ತದೆ. ಆದರೆ ಅಕ್ಕನ ಕೊಳದ ನೀರು ಅಕ್ಕನ ಮನಸ್ಸಿನಂತೆಯೇ ಕಲ್ಮಶವಾಗಿರುತ್ತದೆ. ಈ 2 ಕೊಳಗಳ ನೀರನ್ನು ಇಂದಿಗೂ ಗಮನಿಸಿ ನೋಡಿದರೆ ಈ ವಿಚಿತ್ರದ ಅರಿವಾಗುತ್ತದೆ ಮತ್ತು ಅನುಭವಕ್ಕೆ ಬರುತ್ತದೆ. ಕೊನೆಗೆ ತನ್ನ ತಪ್ಪಿನ ಅರಿವಾಗಿ ಅಕ್ಕ ಚಲುವನಾರಾಯಣ ಸ್ವಾಮಿಯ ಮೊರೆ ಹೋದಾಗ ಸ್ವಾಮಿಯು ಅಕ್ಕನ ಕೊಳದ ನೀರು ದೇವರ ಬಟ್ಟೆ ತೊಳೆಯಲು, ತಂಗಿಯ ಕೊಳದ ನೀರು ದೇವರ ಪೂಜೆಗೆ ಸಮರ್ಪಿತವಾಗಲಿ ಎಂದು ಆದೇಶಿಸುತ್ತಾರೆ. ಆಗ ಅಕ್ಕನ ಪಾಪ ವಿಮೋಚನೆಯಾಗುತ್ತದೆ. ಈ 2 ಕೊಳಗಳು ಮಾನವ ಕುಲಕ್ಕೆ ಸಂದೇಶವನ್ನ ಸಾರ್ತಾ ಇದ್ದಾವೆ. ಇವುಗಳ ಒಳ ಅರ್ಥ ಏನು ಅಂತಂದ್ರೆ, ಯಾವುದೇ ಕೆಲಸವನ್ನ ಆರಂಭಿಸುವುದಕ್ಕಿಂತ ಮುಂಚೆ ನೀವು ಕೆಟ್ಟದಾಗಿ ಯೋಚನೆ ಮಾಡಿದರೆ ಆ ಕೆಲಸ ಆಗುವುದಿಲ್ಲ. ಅದೇ ರೀತಿ ನೀವು ಆ ಕೆಲಸ ಆರಂಭಿಸುವುದಕ್ಕಿಂತ ಮುಂಚೆ ಒಳ್ಳೆಯದಾಗಿ ಯೋಚನೆ ಮಾಡಿದರೆ ಆ ಕೆಲಸ ಆಗುತ್ತೆ ಎನ್ನುವಂತಹ ಸಂದೇಶವನ್ನ ಈ ಕೊಳಗಳು ಸಾರ್ತಾ ಇದ್ದಾವೆ. ಮತ್ತೆ ನಾವು ಮಾಡುವ ಕೆಲಸವನ್ನ ಶ್ರದ್ಧೆ, ನಿಷ್ಠೆ, ಪ್ರೀತಿಯಿಂದ ಮಾಡಿದರೆ ನಮಗೆ ಸಿಗಬೇಕಾದಂತಹ ಗೌರವ ತಾನಾಗೇ ಸಿಗುತ್ತದೆ. ಅದೇ ರೀತಿ ನಾವು ಮಾಡುವ ಕರ್ಮ ಒಳ್ಳೆಯದಾಗಿದ್ದರೆ ಒಳ್ಳೆಯದೇ ಆಗುತ್ತದೆ. ನಾವು ಮಾಡುವಂತಹ ಕರ್ಮ ಕೆಡುಕಿದ್ದರೆ ಕೆಡುಕೆ ಆಗುತ್ತದೆ ಎಂಬಂತಹ ಸಂದೇಶವನ್ನ ಮೌನವಾಗಿದ್ದುಕೊಂಡು ಈ 2 ಕೊಳಗಳು ಮಾನವ ಕುಲಕ್ಕೆ ಸಂದೇಶವನ್ನ ಇಂದಿಗೂ ಕೂಡ ಸಾರ್ತಾ ಇದ್ದಾವೆ ಅಂದ್ರೆ ತಪ್ಪಾಗಲಾರದು. ಶ್ರೀ ಚಲುವನಾರಾಯಣ ಸ್ವಾಮಿಯು ಅಕ್ಕನ ಮೂಲಕ ನಮ್ಮ ಮನಸ್ಸಿನ ಋಣಾತ್ಮಕತೆಯನ್ನ, ತಂಗಿಯ ಮೂಲಕ ನಮ್ಮ ಮನಸ್ಸಿನ ಧನಾತ್ಮಕತೆಯನ್ನ ತೋರಿಸುವಂತಹ ಪ್ರಯತ್ನ ಮಾಡಿದ್ದಾರೆ. ಈ 2 ಕೊಳಗಳ ಕಥೆಯನ್ನ ಅರಿತು ನಮ್ಮ ಮನಸ್ಸಿನ ಋಣಾತ್ಮಕತೆಯನ್ನ ತೊಡೆದು ಧನಾತ್ಮಕತೆಯೆಡೆಗೆ ನಾವೆಲ್ಲರೂ ಸಾಗೋಣ ಅಂತ ಹೇಳ್ತಾ ಈ ಕಥೆಯನ್ನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಮತ್ತೆ ಸಿಗೋಣ. ತಮಗೆಲ್ಲರಿಗೂ ಧನ್ಯವಾದಗಳು.